ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ತುಂಬಾ ಸ್ಪೆಷಲ್ ಹಾಗೆ ತುಂಬಾ ಡಿಲಿಷಿಯಸ್ ಆದಂಥ ಮಸಾಲ ಕಲೇಜಿ ರೆಸಿಪಿಯನ್ನು ಮಾಡುವ. ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಕಲೇಜಿಯಲ್ಲಿ ಯಾವುದೇ ಸ್ಮೆಲ್ ಇರದೆ ಮತ್ತು ಕಲೇಜಿ ಹಾಡಾಗದೆ ಇರಲಿಕ್ಕೆ ಕಲೇಜಿಯನ್ನು ಯಾವ ಥರ ವಾಶ್ ಮಾಡ್ಕೊಳ್ಬೇಕು ಹಾಗೆ ಕಲೇಜಿಯನ್ನು ಹೇಗೆ ಕುಕ್ ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಇನ್ನು ಯಾರಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡುತ್ತಿದ್ದರೆ ನನ್ನ ರಿಕ್ವೆಸ್ಟ್ ಏನಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಲು ಮರಿಬೇಡಿ. ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಸೇರಿಸಿಕೊಳ್ಳಿ. ಆಮೇಲೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಳ್ಳುವ. ಇದರ ಕಲರ್ ಸ್ವಲ್ಪ ಗೋಲ್ಡನ್ ಆಗುವ ತನಕ ಫ್ರೈ ಮಾಡಿ. ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ನಾನು ಒಂದು ನೀರುಳ್ಳಿಯನ್ನು ಪೇಸ್ಟ್ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು ನೀರು ಹಾಕದೆ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಈ ನೀರುಳ್ಳಿಯನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 4 ರಿಂದ 5 ನಿಮಿಷಗಳವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನಾನು ಇದಕ್ಕೆ 2 ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೇನೆ. ಟೊಮೆಟೊ ಸೇರಿಸ್ಕೊಂಡು ಒಂದು 2 ರಿಂದ 3 ನಿಮಿಷಗಳ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ನಾನು ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ. ನಿಮಗೆ ಬೇಕಿದ್ರೆ ಇದನ್ನು ಸಹ ಪ್ಯೂರಿ ಮಾಡಿ ಹಾಕೊಳ್ಬಹುದು. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಇನ್ನು ಇದಕ್ಕೆ ಕೆಲವು ಮಸಾಲೆಗಳನ್ನು ಸೇರಿಸಿಕೊಳ್ಳುವ. ಮೊದಲಿಗೆ ನಾವು ಇದಕ್ಕೆ ಒಂದು 1/4 ಚಮಚದಷ್ಟು ಕೊತ್ತಂಬರಿ ಹುಡಿ, ಹಾಗೆ 1/4 ಚಮಚದಷ್ಟು ಜೀರಿಗೆ ಹುಡಿ, ಆಮೇಲೆ 1/4 ಚಮಚದಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್, ಆಮೇಲೆ 1 ಚಮಚದಷ್ಟು ಮೆಣಸಿನ ಹುಡಿ. ಇಲ್ಲಿ ನೀವು ಖಾರವನ್ನು ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ. ಆಮೇಲೆ 1/4 ಚಮಚದಷ್ಟು ಗರಂ ಮಸಾಲ ಹುಡಿ, ನಂತರ 1/4 ಚಮಚದಷ್ಟು ತಂದೂರಿ ಮಸಾಲ, ಆಮೇಲೆ ಸ್ವಲ್ಪ ಅರಿಶಿಣವನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಮಸಾಲೆಗಳನ್ನು ಎಲ್ಲಿ ತನಕ ಫ್ರೈ ಮಾಡಬೇಕಂದ್ರೆ ಈ ಮಸಾಲೆಗಳ ಹಸಿ ಸ್ಮೆಲ್ ಹೋಗುವ ತನಕ ನಾವು ಚೆನ್ನಾಗಿ ಈ ಮಸಾಲೆಗಳನ್ನು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಏನು ಗಮನದಲ್ಲಿಡಬೇಕಂದ್ರೆ, ಈಗ ನಾವು ಉಪ್ಪನ್ನು ಸೇರಿಸ್ಕೊಳ್ಳಿಲ್ಲ. ಉಪ್ಪನ್ನು ನಾವು ಮತ್ತೆ ಸೇರಿಸಿಕೊಳ್ಳುವ. ಯಾಕಂದರೆ ಈಗ ನಾವು ಉಪ್ಪನ್ನು ಸೇರಿಸ್ಕೊಂಡ್ರೆ ನಮ್ಮ ಕಲೇಜಿ ಹಾರ್ಡ್ ಆಗುತ್ತದೆ. ಮಸಾಲೆಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆಮೇಲೆ ನೋಡಿ, ನಾನು 1/3 ಕಪ್ ಅಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೇನೆ. ಮೊಸರನ್ನು ಸೇರಿಸ್ಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಮೊಸರನ್ನು ಸೇರಿಸ್ಕೊಂಡು ಇದೇ ಥರ 1 ರಿಂದ 2 ನಿಮಿಷಗಳ ತನಕ ಈ ಥರ ಮಿಕ್ಸ್ ಮಾಡ್ಕೊಳ್ತೀರಿ. ಆಮೇಲೆ ನೋಡಿ, ನಾನು 1/4 kg ಕಲೇಜಿಯನ್ನು ತೆಗೆದುಕೊಂಡಿದ್ದೇನೆ. ಈ ಕಲೇಜಿಯಲ್ಲಿ ಸ್ವಲ್ಪನೂ ಸ್ಮೆಲ್ ಬರದಂತೆ ಯಾವ ರೀತಿ ವಾಶ್ ಮಾಡಬೇಕಂದ್ರೆ, ಮೊದಲಿಗೆ ಈ ಕಲೇಜಿ ಮುಳುಗುವಷ್ಟು ನೀರನ್ನು ಹಾಕಿ ಆಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ವಿನೆಗರನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಈ ಕಲೇಜಿಯನ್ನು ಒಂದು ಅರ್ಧ ಗಂಟೆ ತನಕ ಆ ನೀರಿನಲ್ಲಿ ನೆನೆಸಿಡಬೇಕು. ಅರ್ಧ ಗಂಟೆಯ ನಂತರ ನೋಡುವಾಗ ಕಲೇಜಿಯಲ್ಲಿದ್ದ ಬ್ಲಡ್ ಎಲ್ಲ ಹೋಗಿ ಕಲೇಜಿ ಕ್ಲೀನ್ ಆಗಿರುತ್ತದೆ. ಆಮೇಲೆ ಆ ಕಲೇಜಿಯನ್ನು ಒಂದು 3-4 ಸಲ ನೀರಿನಲ್ಲಿ ವಾಶ್ ಮಾಡಿಕೊಳ್ಳಿ. ಈ ಮೆಥಡ್ ಫಾಲೋ ಮಾಡಿದರೆ ಖಂಡಿತ ಕಲೇಜಿಯಲ್ಲಿ ಯಾವುದೇ ಸ್ಮೆಲ್ ಇರುವುದಿಲ್ಲ. ಈ ಮಸಾಲ ಕಲೇಜಿಯಲ್ಲಿ ನಾವು ಈ ಮಸಾಲೆಗಳನ್ನು ಯಾವ ಥರ ಫ್ರೈ ಮಾಡ್ಕೊಳ್ತೇವೆ ಅದರ ಮೇಲೆ ಈ ಮಸಾಲ ಕಲೇಜಿಯ ಟೇಸ್ಟ್ ಡಿಪೆಂಡ್ ಆಗಿರುತ್ತೆ. ಈ ಮಸಾಲೆಗಳನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಆಮೇಲೆ ನೋಡಿ, ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡ ಕಲೇಜಿಯನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ. ಕಲೇಜಿಯನ್ನು ಸೇರಿಸ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 4 ರಿಂದ 5 ನಿಮಿಷಗಳವರೆಗೆ ಇದನ್ನು ಫ್ರೈ ಮಾಡ್ಕೊಳ್ತಿರ್ಬೇಕು. ಇದರ ಹೆಸರೇ ಹೇಳುವ ಹಾಗೆ ನಾವು ಈ ಮಸಾಲೆಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೇವೆ ಅಷ್ಟೇ ಚೆನ್ನಾಗಿ ನಮ್ಮ ಕಲೇಜಿ ಟೇಸ್ಟಿ ಆಗುವುದು. ಯಾವಾಗಲೂ ನಾವು ಕಲೇಜಿ ಮಾಡುವಾಗ ಉಪ್ಪನ್ನು ಮೊದಲೇ ಸೇರಿಸ್ಕೊಳ್ಬಾರ್ದು. ಆಮೇಲೆ ಕಲೇಜಿಯನ್ನು ಓವರ್ ಕುಕ್ ಸಹ ಮಾಡಬಾರ್ದು. ಓವರ್ ಕುಕ್ ಮಾಡಿದರೆ ನಮ್ಮ ಕಲೇಜಿ ಹಾಡಾಗುತ್ತೆ. ನಾನು ಈ ಕಲೇಜಿಯನ್ನು ಮಸಾಲದೊಂದಿಗೆ ಫ್ರೈ ಮಾಡುತ್ತಾ ಒಂದು 4 ನಿಮಿಷ ಆಗಿದೆ. ಇನ್ನು ನಾನು ಈ ಕಲೇಜಿಯನ್ನು ಕವರ್ ಮಾಡಿಕೊಂಡು ಒಂದು 7 ರಿಂದ 8 ನಿಮಿಷಗಳವರೆಗೆ ಇದನ್ನು ಕವರ್ ಮಾಡ್ಕೊಂಡು ಕುಕ್ ಮಾಡ್ಕೊಳ್ತೇನೆ. ನೀವು ಬೇಕಿದ್ರೆ ಈ ಹೊತ್ತಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬಹುದು. ಯಾಕಂದರೆ ಈ ಮಸಾಲ ಕಲೇಜಿ ಸ್ವಲ್ಪ ದಪ್ಪದಲ್ಲೇ ಚೆನ್ನಾಗಿರುತ್ತೆ. ಈ ಮಸಾಲ ಕಲೇಜಿಯನ್ನು ಕುಕ್ ಮಾಡ್ಕೊಳ್ಳುವಾಗ ನಾವು ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಟು ಲೋ ಇಟ್ಕೊಳ್ಬೇಕು. ಇಲ್ಲಾಂದರೆ ಅದು ಬರ್ನ್ ಆಗುವ ಚಾನ್ಸಸ್ ಇರುತ್ತೆ. ನೋಡಿ, 7 ನಿಮಿಷ ಕುಕ್ ಆದಮೇಲೆ ಅದರ ಲಿಡ್ಡನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ಈ ಹೊತ್ತಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ನಾನು 1/4 ಚಮಚದಷ್ಟು ಕಸೂರಿ ಮೇಥಿಯನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನು ನಾನು ರೋಸ್ಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೇನೆ. ಆಮೇಲೆ 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ನಾನು ಈ ಕಲೇಜಿ ಮಾಡಲಿಕ್ಕೆ ಜಾಸ್ತಿ ಎಣ್ಣೆಯನ್ನು ಉಪಯೋಗಿಸಲಿಲ್ಲ. ಸಾಧಾರಣವಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಉಪಯೋಗಿಸ್ತಾರೆ. ಆಮೇಲೆ ನಾನು ಒಂದು 3 ಹಸಿರು ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೇನೆ. ನೋಡಿ, ಡಿಲಿಷಿಯಸ್ ಆದಂಥ ಮಟನ್ ಮಸಾಲ ಕಲೇಜಿ ರೆಡಿಯಾಗಿದೆ.
ಇನ್ನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳುವ. ಈ ಮಸಾಲಾ ಕಲೇಜಿಯೊಂದಿಗೆ ನೀವು ಪರೋಟ, ನಾನ್ ಅಥವಾ ಚಪಾತಿಯೊಂದಿಗೆ ಸಹ ಇದನ್ನು ಸರ್ವ್ ಮಾಡಬಹುದು. ಫ್ರೆಂಡ್ಸ್, ನೀವು ನಾನು ಹೇಳಿದ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡ್ರೆ ನಿಮ್ಮ ಮಸಾಲಾ ಕಲೇಜಿ ಸಹ ಜ್ಯೂಸಿ ಆ್ಯಂಡ್ ಟೇಸ್ಟಿ ಆಗುತ್ತೆ. ಹಾಗೆ ಕಲೇಜಿಯಲ್ಲಿ ಯಾವುದೇ ಸ್ಮೆಲ್ ಇರುವುದಿಲ್ಲ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.